ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮತ್ತೆ ಎಂದಿನಂತೆ ಸಮಾಜ ವಿಜ್ಞಾನದ ತರಗತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು 6ನೇ ತರಗತಿಯ ಪಾಠ ಕರ್ನಾಟಕ ರಾಜ್ಯದ ಬಗ್ಗೆ ನಾವು ಇವತ್ತು ನೋಡ್ತಾ ಇದ್ವಿ. ಪಾಠದ ಹೆಸರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತೇಳಿ ನಾವು ನೋಡ್ತೀವಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದಷ್ಟು ಅಂಶಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಪಾಠ ಮುಂಬರುವ ಪರೀಕ್ಷೆಗಳಲ್ಲಿ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ನೋಡಿದಾಗ ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ 2000 ವರ್ಷಗಳ ಇತಿಹಾಸ ಇದೆ ಅಂತೇಳಿ ನಾವು ಭಾವಿಸ್ತೀವಿ, ನೋಡ್ತೀವಿ. ಸೊ 2000 ವರ್ಷಗಳ ಒಂದು ಇತಿಹಾಸ ನಮ್ಮ ಕರ್ನಾಟಕ ರಾಜ್ಯಕ್ಕಿದೆ. ಆಮೇಲೆ ಇಲ್ಲಿ ಅತಿ ಪ್ರಾಚೀನ ಶಿಲಾಯುಗದ ನೆಲೆಗಳು ಉಂಟು. ಒಂದಷ್ಟು ನಾವು ಈಗಾಗಲೇ ಶಿಲಾಯುಗದ ಬಗ್ಗೆ ಮಾತಾಡಿವೆ. ಅಲ್ಲಿ ನೋಡಿದಾಗ ಅಲ್ಲಿ ಬನಹಳ್ಳಿ, ಬ್ರಹ್ಮಗಿರಿ, ಆಮೇಲೆ ಪಾಂಡವಪುರ, ಹೆಮ್ಮಿಗೆ, ಸೊ ಒಂದಷ್ಟು ಊರುಗಳ ಹೆಸರುಗಳು ಬರ್ತಾವೆ. ಇವೆಲ್ಲವೂ ಏನಪ್ಪಾ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಶಿಲಾಯುಗದ ಒಂದಷ್ಟು ಹಳ್ಳಿಗಳು. ಇನ್ನೂ ಸಾಕಷ್ಟಿದೆ. ಇವೆಲ್ಲ ಹಳ್ಳಿಗಳು ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಶಿಲಾಯುಗದ ಹಳ್ಳಿಗಳು, ಸ್ಥಳಗಳು ಅಂತೇಳಿ ನಾವು ಗುರುತಿಸ್ತೀವಿ. ತದನಂತರ ನೋಡಿದಾಗ ಕರ್ನಾಟಕಕ್ಕೆ ಬಹಳ ಮುಖ್ಯವಾಗಿ ಕಲಸಪ್ರಾಯವಾಗಿರ್ತಕ್ಕಂಥ ಕವಿ ಜೈನ ಕವಿ ಪಂಪ, ಆದಿ ಕವಿ ಅಂತೇಳಿ ಕರೆಸಿಕೊಳ್ತಾನೆ. ಈತನೇ ಆದಿ ಕವಿ ಅಂದ್ರೆ ಮೊದಲ ಕವಿ ಅಂತೇಳಿ. ಉನ್ಕಿತ್ತೂ ಸಾಕಷ್ಟು ಜನ ಹಿಂದ ಕವಿಗಳು ಇದ್ರು, ಬಟ್ ಅವ್ರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿಗಳ ಕೊರತೆಯಿಂದ ನಾವು ಅವರ ನಂತರ ಬಂದಂತ ಪಂಪನನ್ನೇ ನಾವು ಆದಿ ಕವಿ ಅಂತೇಳಿ ಇವತ್ತಿಗೂ ನೋಡ್ತೀವಿ. ಆತ ಸಾಕಷ್ಟು ಕೃತಿಗಳನ್ನು ಬರೀತಾನೆ. ಅವುಗಳಲ್ಲಿ 1-2 ಕೃತಿಗಳನ್ನು ನೋಡಿದಾಗ ಆದಿಪುರಾಣ ಬಹಳ ಮುಖ್ಯವಾಗಿರ್ತಕ್ಕಂಥ ಕೃತಿ, ವಿಕ್ರಮಾರ್ಜುನ ವಿಜಯ ಅನ್ನುವಂಥ ಒಂದು ಕೃತಿ ಬರೀತಾರೆ. ಸೊ ಈ ರೀತಿ ನಾವು ಪಂಪನ ಬಗ್ಗೆ ನೋಡ್ತೀವಿ. ಪಂಪ ಬುದ್ಧಿವಂತನಾಗಿದ್ದ, ಪಂಪ ಅದ್ಭುತ ಕವಿಯಾಗಿದ್ದ, ನಾಡೋಜ ಅಂತ ಬಿರುದು ಹೊಂದಿದ್ದ. ಹೌದಾ? ಸೊ ಈ ರೀತಿ ನಾವು ಇಲ್ಲಿ ಪಂಪನ ಬಗ್ಗೆ ನೋಡ್ತೀವಿ. ಪಂಪನು ಒಂದು ರೀತಿ ಕರ್ನಾಟಕಕ್ಕೆ, ಕನ್ನಡ ನಾಡಿಗೆ ಒಂದು ಕಳಸಪ್ರಾಯವಾದ ಕವಿ ಅಂತೇಳಿ ನೋಡ್ತೀವಿ. ಆಮೇಲೆ ಈ ಕರ್ನಾಟಕದ ವಿಸ್ತೀರ್ಣ ನೋಡಿದಾಗ 1,91,791 ಲಕ್ಷ ಚದರ ಕಿಮಿ ಕರ್ನಾಟಕದ ವಿಸ್ತೀರ್ಣ ಕಂಡು ಬರ್ತದೆ. ಸೊ ಇದರ ಜೊತೆಗೆ ಕರ್ನಾಟಕ ಭಾರತದ ಅತಿ ದೊಡ್ಡ 7ನೇ ರಾಜ್ಯ ಆಗಿ ನಾವು ಗುರುತಿಸ್ತೀವಿ. ಭಾರತದ ಅತಿ ದೊಡ್ಡ 7ನೇ ರಾಜ್ಯ ಅಂತೇಳಿ ನಾವು ಕರ್ನಾಟಕವನ್ನು ಗುರುತಿಸ್ತೀವಿ. ಹಾಗೆ ಜನಸಂಖ್ಯೆಯಲ್ಲಿ 8ನೇ ಸ್ಥಾನ ಅದ. ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನ ಅದ? 8ನೇ ಸ್ಥಾನ ನಾವು ಕರ್ನಾಟಕವನ್ನು ಗುರುತಿಸ್ತೀವಿ. 2011 ಪ್ರಕಾರ ಜನಸಂಖ್ಯೆಯಲ್ಲಿ 8ನೇ ಸ್ಥಾನವನ್ನು ಹೊಂದಿದೆ. ಅವಾಗ ಅದರ ಸಂಖ್ಯೆ ಎಷ್ಟಿತ್ತು ಅಂತ ಕೇಳಿದ್ರೆ 2011 ಜನಗಣತಿ ಪ್ರಕಾರ 6,11,00,000 ಅದರ ಸಂಖ್ಯೆ ಇತ್ತು ಅಂತೇಳಿ ನೋಡ್ತೀವಿ. ಈಗ ಜಾಸ್ತಿ ಆಗಿದೆ. 2021 ಮಾಡ್ಬೇಕಾಗಿತ್ತು. ಅದು ಕರೋನಾ ಸಮಯದಲ್ಲಿ ಅದನ್ನ ಅಂಕಿ ಸಂಖ್ಯೆಗಳ ಎಣಿಕೆಯನ್ನ ಮಾಡಿಲ್ಲ. ಈಗ ಮತ್ತೆ ಅದನ್ನ ಮುಂಬರುವ ದಿನಗಳಲ್ಲಿ ಮಾಡಬಹುದು ಅಂತೇಳಿ ನೋಡ್ತೀವಿ. ಇನ್ನು ಲಿಂಗಾನುಪಾತ ನೋಡಿದಾಗ ಕರ್ನಾಟಕದಲ್ಲಿ ಪುರುಷರು 1,000ಕ್ಕೆ ಮಹಿಳೆಯರು ಎಷ್ಟಿದಾರಪ್ಪ? 973 ಜನ ಸಿಗ್ತಾರೆ. ಇದು 2011 ಜನಗಣತಿ ಪ್ರಕಾರ. 2011 ಜನಗಣತಿ ಪ್ರಕಾರ ಏನಪ್ಪಾ ಅಂತಂದ್ರೆ ಪುರುಷರು 1,000ಕ್ಕೆ 973 ಮಹಿಳೆಯರು ಕರ್ನಾಟಕದಲ್ಲಿ ಕಂಡು ಬರ್ತಾರೆ. ಇದಕ್ಕೆ ನಾವು ಲಿಂಗಾನುಪಾತ ಅಥವಾ ಲಿಂಗ ಅನುಪಾತ ಅಂತ ಕರಿತೀವಿ ಅಂತ. ಇನ್ನು ಸಾಕ್ಷರತೆಯಲ್ಲಿ ನೋಡಿದಾಗ ನಾವು ಅಕ್ಷರಸ್ಥರ ಆದಂತ ಒಂದು ಪ್ರಮಾಣ ನೋಡಿದಾಗ 75.36% ನಾವು ಕನ್ನಡಿಗರು ವಿದ್ಯಾವಂತರಾಗಿದ್ದೀವಿ ಅಥವಾ ಸಾಕ್ಷರತೆ ಹೊಂದಿದ್ದೀವಿ ಅಂತ. ಇನ್ನು ಕರ್ನಾಟಕ ಜಿಲ್ಲೆಗಳನ್ನೇ ತೆಗೆದುಕೊಂಡಾಗ ಕರ್ನಾಟಕ ಜಿಲ್ಲೆಗಳಲ್ಲಿ ಸಂಖ್ಯೆ ನೋಡಿದಾಗ ನಾವು 31 ಸಂಖ್ಯೆ ನೋಡ್ತೀವಿ. ಇತ್ತೀಚೆಗೆ 2024 ಅವಧಿಯೊಳಗೆ ನಾವು ವಿಜಯನಗರ ಅಂತೇಳಿ ಬಳ್ಳಾರಿಯನ್ನ ವಿಭಾಗ ಮಾಡಿ 31ನೇ ಜಿಲ್ಲೆಯನ್ನ ಸೃಷ್ಟಿಸಿದ್ದನ್ನ ಗಮನಿಸಬಹುದು. ಇದನ್ನೆಲ್ಲ ನೋಡಿದಾಗ ಈಗ ಕರ್ನಾಟಕದ ಜಿಲ್ಲೆಗಳ ಸಂಖ್ಯೆ 31 ನೋಡ್ತೀವಿ. ತಾಲೂಕುಗಳನ್ನು ನೋಡಿದಾಗ 240 ತಾಲೂಕುಗಳನ್ನ ನಾವು ನೋಡ್ಕೋಬಹುದು. ಆಮೇಲೆ ಅತಿ ದೊಡ್ಡ ಜಿಲ್ಲೆ ಅಂತಂದಾಗ ಬೆಳಗಾವಿ. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವಪ್ಪ ಅಂತಂದ್ರೆ ಬೆಳಗಾವಿ. ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಯಾವ್ದು ಹೇಳ್ರಿ? ಬೆಂಗಳೂರು ನಗರ ಅಂತ ನೋಡ್ತೀವಿ. ಆಮೇಲೆ ಆಡಳಿತ ವಿಭಾಗ ನೋಡಿದಾಗ ಆಡಳಿತದ ಅನುಕೂಲಕ್ಕಾಗಿ ನಾವು ಏನ್ ಮಾಡಿವಿ ಅಂದ್ರೆ ಇಷ್ಟು 31 ಜಿಲ್ಲೆಗಳನ್ನು ನೋಡಿದಾಗ ಅವುಗಳನ್ನ ನಾವು 4 ವಿಭಾಗಗಳಾಗಿ ಮಾಡ್ತೀವಿ. ಮೊದಲನೇದು ಬೆಂಗಳೂರು 9 ಜಿಲ್ಲೆಗಳು ಹೊಂದಿದೆ. ಎರಡನೇದು ಬೆಳಗಾವಿ 7 ಜಿಲ್ಲೆಗಳು ಹೊಂದಿದೆ. ಮೈಸೂರು 8 ಜಿಲ್ಲೆಗಳನ್ನು ಹೊಂದಿದೆ.
ಆಮೇಲೆ ಅದೇ ರೀತಿ ಕಲಬುರಗಿ 7 ಜಿಲ್ಲೆಗಳನ್ನು ಹೊಂದಿರತಕ್ಕಂಥ ವಿಭಾಗ ಅಂತ ನೋಡ್ತೀವಿ. ಒಟ್ಟಿನಲ್ಲಿ 4 ವಿಭಾಗಗಳು, ಇವೆಲ್ಲ ಆಡಳಿತದ ಅನುಕೂಲಕ್ಕಾಗಿ ನಾವು ಮಾಡಿಕೊಂಡಿರ್ತಕ್ಕಂಥ ಜಿಲ್ಲೆಗಳಂತೇಳಿ ಅಥವಾ ವಿಭಾಗಗಳಂತೆ ನಾವು ನೋಡ್ಕೊಬಹುದು. ನಂತರ ಒಂದಷ್ಟು ಅಂಶಗಳನ್ನು ತೆಗೆದುಕೊಂಡಾಗ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಂತಂದ್ರೆ ಕೆ.ಸಿ. ರೆಡ್ಡಿ ಅವರು. ಯಾರು ಹೇಳ್ರಿ? ಕೆ.ಸಿ. ರೆಡ್ಡಿ ಅವರು ಅಂತೇಳಿ ನೋಡ್ತೀವಿ. ಅದೇ ರೀತಿ ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿ ಯಾರಂತಂದ್ರೆ ಸಿದ್ದರಾಮಯ್ಯ ಅವರು. ಯಾರು ಹೇಳ್ರಿ? ಈ ಸದ್ಯ ಸಿದ್ದರಾಮಯ್ಯ ಅವರು ನಾವು ಕರ್ನಾಟಕದ ಮುಖ್ಯಮಂತ್ರಿ ಅಂತೇಳಿ ನೋಡ್ಕೊಬಹುದು. ಆಮೇಲೆ ರಾಜ್ಯಪಾಲರು ಪ್ರಸ್ತುತ ಯಾರು ಅಂತಂದ್ರೆ ತಾವರ್ ಚಂದ್ ಗೆಹ್ಲೋಟ್. ತಾವರ್ ಚಂದ್ ಗೆಹ್ಲೋಟ್ ಅವರು ಕರ್ನಾಟಕದ ರಾಜ್ಯಪಾಲರಾಗಿ, ಗವರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನು ಕರ್ನಾಟಕದ ಮೊದಲ ರಾಜ್ಯಪಾಲ ಯಾರು ಅಂತ ಕೇಳಿದ್ರೆ ಜಯಚಾಮರಾಜ ಒಡೆಯರು ಕರ್ನಾಟಕದ ಮೊದಲ ರಾಜ್ಯಪಾಲರಾಗಿದ್ರು. 10ನೇ ಜಯಚಾಮರಾಜ ಒಡೆಯರು ಕರ್ನಾಟಕದ ಮೊದಲ ರಾಜ್ಯಪಾಲರಾಗಿದ್ರು. ಅವರು ಮೈಸೂರು ರಾಜ್ಯದ ಕೊನೆಯ ಕುಡಿ ಅಂತೇಳಿ ನಾವು ನೋಡ್ತೀವಿ. ಅವರೇ ಕರ್ನಾಟಕದ ಮೊದಲ ರಾಜ್ಯಪಾಲರಾಗಿ ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ನಾವು ಮಾಹಿತಿಗಳನ್ನ ನೋಡಿದಾಗ ಇವೆಲ್ಲವೂ ಕರ್ನಾಟಕದ ಒಂದಷ್ಟು ಅಂಶಗಳನ್ನ, ಸಾಮಾನ್ಯ ಅಂಶಗಳನ್ನ ಬಗ್ಗೆ ಮಾತಾಡಿದ್ದೇನೆ. ಇದರ ಮುಂದುವರಿದ ಭಾಗ ಕರ್ನಾಟಕದಲ್ಲಿ ಆಡಳಿತ ವಿಭಾಗ ಅಂತ ಬರ್ತಾವ. ಮೊದಲನೇ ವಿಭಾಗ ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ ಅಂತೇಳಿ ನೋಡಿ. ಅವುಗಳ ಬಗ್ಗೆ ಮತ್ತೆ ಎಂದಿನಂತೆ ನಾಳೆ ದಿನ ಮಾತನಾಡ್ತೀನಿ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಈ ಚಾನೆಲನ್ನು ಇದೇ ರೀತಿ ಬೆಳೆಸಿರಿ ಅಂತ ಹೇಳ್ತಾ, ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಮಗೆ ಪ್ರೇರಣೆ ಆಗಿರಲಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ನಾನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ.